ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿರುವಂತಹ ಅತಿ ದೊಡ್ಡ ಸುದ್ದಿಯನ್ನ ನಾವು ಕೆಲ ಕ್ಷಣಗಳ ಹಿಂದಷ್ಟೇ ಬ್ರೇಕ್ ಮಾಡಿದ್ವಿ. ಸರ್ಕಾರ ವರ್ಸಸ್ ರಾಜಭವನದ ಸಂಘರ್ಷಕ್ಕೆ ಸಂಬಂಧಪಟ್ಟಂತಹ ಮುಂದುವರೆದ ಡೀಟೇಲ್ಸ್ ನೋಡೋದಾದ್ರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಬೆಳವಣಿಗೆ ಇದು. ಮುಂದಾಗುವಂತಹ ರಾಜಕಾರಣದ ಬೆಳವಣಿಗೆ ಇದೆಯಲ್ಲ, ಅದು ಬಹಳ ಕುತೂಹಲ. ಇಂದು ಅಧಿಕೃತ ಆದೇಶವನ್ನ ರಾಜ್ಯಪಾಲ ಗೆಹ್ಲೋಟ್ ಅವರು ಹೊರಡಿಸಲಿಕ್ಕಿದ್ದಾರೆ. ಸಾಕಷ್ಟು ಕಾನೂನು ತಜ್ಞರ ಹತ್ರ ಸಮಾಲೋಚನೆಯನ್ನ ನಡೆಸಿದ ಬಳಿಕ ಈ ಕೇಸ್ನ ಮೆರಿಟು ಡಿಮೆರಿಟು ಎಲ್ಲವನ್ನ ನೋಡಿದ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಸೊ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ದೂರುದಾರರಿದ್ದಾರಲ್ಲ, ಇಲ್ಲಿ ನೆಕ್ಸ್ಟ್ ಆಗೋದು ನಾನು ಹೇಳ್ತಾ ಇರೋದು, ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಂತಹ ದೂರುದಾರರನ್ನ ರಾಜಭವನಕ್ಕೆ ಕರೆಸ್ಕೊಳ್ತಾರೆ. ರಾಜಭವನಕ್ಕೆ ಕರೆಸಿಕೊಂಡು ಅವರ ಹತ್ರ ಇನ್ನಷ್ಟು ಮಾಹಿತಿ ಸಂಗ್ರಹಿಸಿ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮಾಹಿತಿಯ ಪತ್ರವನ್ನ ಕೂಡ ಅವರಿಗೆ ಕೊಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ಮಸೂದ್, ಈಗ ಅಧಿಕೃತ ಆದೇಶ ಎಷ್ಟೊತ್ತಿಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಮತ್ತೆ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿದ್ರಲ್ಲ, ಟೋಟಲ್ 3 ಕಂಪ್ಲೇಂಟ್ಸ್ ದಾಖಲಾಗಿತ್ತಲ್ಲ, ಸೊ ಅವ್ರನ್ನ ಕರೆಸ್ಕೊಳ್ಳುವಂತಹ ಪ್ರಕ್ರಿಯೆ ಆಗಿದೆಯಾ? ಎಷ್ಟೊತ್ತಿಗೆ ಅವ್ರು ರಾಜಭವನಕ್ಕೆ ಬರ್ತಾರೆ? ಮಮತಾ, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ರಾಜಭವನವೇ ಅಧಿಕೃತವಾಗಿ ಅದನ್ನು ಪ್ರಕಟ ಮಾಡುತ್ತಾ ಅನ್ನುವಂಥದ್ದು ಕೂಡ ಎದುರು ನೋಡ್ತಾ ಇದ್ದೀವಿ. ಇನ್ನೊಂದು, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಕೂಡ ಈ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ಪತ್ರ ರವಾನೆ ಆಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಏನೇ ಆದರೂ ಕೂಡ ಅಧಿಕೃತವಾಗಿ ರಾಜಭವನದಿಂದಲೇ ಬರಬೇಕಾಗುತ್ತೆ. ಇನ್ನೂ ಕೂಡ ಅವರ ಎಕ್ಸ್ ಖಾತೆನಲ್ಲಾಗಲಿ ಅಥವಾ ಬೇರೆ ಸಾಮಾಜಿಕ ಖಾತೆಗಳಲ್ಲಿ ಇನ್ನೂ ಕೂಡ ಇದ್ರ ಬಗ್ಗೆ ಯಾವುದು ಕೂಡ ಅಧಿಕೃತವಾಗಿ ಹೇಳಿಲ್ಲ, ಪತ್ರಿಕಾ ಪ್ರಕಟಣೆಯನ್ನು ಕೂಡ ಅವ್ರು ಕೊಟ್ಟಿಲ್ಲ. ಆದರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈ ಸಂಬಂಧಪಟ್ಟಂತಹ ಪತ್ರ ಹೋಗಿದೆ, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರುವಂತಹ ಪತ್ರ ಹೋಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಈಗ ಒಂದು ರೀತಿಯಲ್ಲಿ ಸರ್ಕಾರ ಮತ್ತು ರಾಜಭವನದ ನಡುವೆ ಸಂಘರ್ಷಕ್ಕೆ ಒಂದು ವೇದಿಕೆ ಸೃಷ್ಟಿಯಾಗಿದೆ. ಯಾವ ರೀತಿ ಈ ಸಂಘರ್ಷ ಮುಂದುವರಿಯುತ್ತೆ ಅಂತ ಕೂಡ ಕಾದು ನೋಡಬೇಕು. ಇನ್ನು ಯಡಿಯೂರಪ್ಪ ವಿಚಾರದಲ್ಲಿ ಈಗಾಗಲೇ ಆವಾಗ ಆ ಸಂದರ್ಭ ಬೇರೆ ಇತ್ತು, ಆವಾಗ ಲೋಕಾಯುಕ್ತ ವರದಿ ಇತ್ತು, ಅದರ ಆಧಾರದಲ್ಲಿ ರಾಜ್ಯಪಾಲರು ತೀರ್ಮಾನ ತೆಗೆದುಕೊಂಡಿದ್ರು. ಈಗ ಸಂದರ್ಭ ಬೇರೆ. ದೆಹಲಿಯಲ್ಲಿ ಏನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟು ಈಗ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡದೇನೆ ಆಡಳಿತ ಮಾಡ್ತಾ ಇದ್ದಾರೋ ಅದು ಸಂದರ್ಭಗಳು ಬೇರೆ. ಇಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ದೇಶಾದ್ಯಂತ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಈಗ ಇಡೀ ಕಾಂಗ್ರೆಸ್ ಪಡೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ. ಈಗಾಗಲೇ ಸುರ್ಜೇವಾಲಾ ವೇಣುಗೋಪಾಲ್ ಅವರು ಬಂದು ಈಗಾಗಲೇ ಕಳೆದ ವಾರ ಬಂದು ಸಭೆ ಮಾಡಿ ಎಲ್ಲ ಶಾಸಕರಿಗೂ ಕೂಡ ಮುಖ್ಯಮಂತ್ರಿಗಳ ಪರ ನಿಲ್ಲಬೇಕು ಅನ್ನುವಂಥ ತಾಕೀತು ಮಾಡಿ ಹೋದ್ರು. ಜೊತೆಗೆ ಏನೇ ಆದರೂ ಕೂಡ ರಾಜ್ಯಪಾಲರಿಂದ ಏನೇ ನಡೆ ಬಂದರೂ ಕೂಡ ಅದನ್ನು ಕಾನೂನಾತ್ಮಕವಾಗಿ ಒಗ್ಗಟ್ಟಾಗಿ ಎದುರಿಸಬೇಕು ಅನ್ನುವಂತಹ ಒಂದು ಸೂಚನೆ ಕೊಟ್ಟು ಹೋಗಿದ್ರು. ಆ ನಂತರ ಸರ್ಕಾರವು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡೆ ಕಾನೂನು ಸಮರಕ್ಕೆ ವೇದಿಕೆಯನ್ನು ರೆಡಿ ಮಾಡ್ಕೊಂಡಿತ್ತು. ಈಗ ಮುಖ್ಯಮಂತ್ರಿಗಳು ಈಗ ವೈಯಕ್ತಿಕವಾಗಿ ವಕೀಲರನ್ನ ನೇಮಕ ಮಾಡಿಕೊಂಡು ಈ ಕಾನೂನು ಸಮರ ಮುಂದುವರಿಸಬೇಕಾಗುತ್ತೆ. ಇದರಲ್ಲಿ ಸರ್ಕಾರ ಪಾಲ್ಗೊಳ್ಳಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಅವರು ಯಾವ ರೀತಿ ಕಾನೂನು ಸಮರ ಮುಂದುವರಿಸ್ತಾರೆ ಕಾದು ನೋಡಬೇಕು. ಈಗಾಗಲೇ ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಇದರ ವಿಚಾರಣೆ ನಡೀತಾ ಇದೆ. ಈಗ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಏನಾದರೂ ಅವರ ವಿರುದ್ಧ FIR ದಾಖಲು ಮಾಡೋದಕ್ಕೆ ಅಥವಾ ಮುಂದಿನ ಕಾನೂನು ಅಥವಾ ತನಿಖೆ ಮುಂದುವರಿಸೋದಕ್ಕೆ ಓಕೆ ಅಂದರೆ ಮತ್ತಷ್ಟು ಇನ್ನಷ್ಟು ಸಂಕಷ್ಟ ಜಾಸ್ತಿ ಆಗುತ್ತೆ. ಇದನ್ನ ಈಗ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಸರಿ ಇಲ್ಲ ಅನ್ನುವಂಥದ್ದನ್ನ ಈಗ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಇದು ಅವರ ವಿವೇಚನಾ ಅಧಿಕಾರ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ವಿವೇಚನಾ ಅಧಿಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅವಕಾಶ ಇಲ್ಲ. ಆದರೆ ಅವ್ರೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೋ ಆ ಅನುಮತಿ ಸರಿ ಇಲ್ಲ, ಇದು ಕಾನೂನಾತ್ಮಕವಾಗಿ ಸರಿ ಇಲ್ಲ, ಯಾವ ರೀತಿ ಸರಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಅವ್ರ ನ್ಯಾಯಾಲಯದಲ್ಲಿ ಸತ್ಯಾಸತ್ಯತೆ ಏನಿದೆ, ದಾಖಲಾತಿ ಏನಿದೆ ಅದನ್ನ ಸಬ್ಮಿಟ್ ಮಾಡಿ ಅದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಅದು ಇನ್ನೂ ಕೂಡ ತುಂಬಾ ದೀರ್ಘಕಾಲ ಇದು ವಿಚಾರಣೆ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ. ಸದ್ಯಕ್ಕಂತೂ ಅನುಮತಿ ಕೊಟ್ಟಿದ್ದಾರೆ, ಸದ್ಯಕ್ಕಂತೂ ಅವ್ರ ಸ್ಥಾನಕ್ಕೆ ಸಂಕಷ್ಟ ಎದುರಾಗಿದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಸಿದ್ದರಾಮಯ್ಯನವರನ್ನ ಮುಂದುವರಿಸ್ತಾರಾ ಅಥವಾ ನ್ಯಾಯಾಲಯದಲ್ಲಿ ಏನು ವಿಚಾರಣೆ ನಡೆಯುತ್ತೆ ಅದನ್ನು ನೋಡಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ಮಸೂದ್, ಒಟ್ಟಿನಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಚೀಫ್ ಪ್ರಾಸಿಕ್ಯೂಟರ್ ಅಂತ ಹೇಳ್ತೀವಿ ಸಿಎಂನ ಸಾಮಾನ್ಯವಾಗಿ. ಸೊ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಅಧಿಕಾರ ಇರೋದು ರಾಜ್ಯಪಾಲರಿಗೆ. ಇಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ದೇಶದಲ್ಲಿ 2 ಎಕ್ಸಾಂಪಲ್ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದಾಗೆ, ಒಂದು ಅರವಿಂದ್ ಕೇಜ್ರಿವಾಲ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಕೂಡ ಅವರು ಅಧಿಕಾರದಲ್ಲಿ ಮುಂದುವರೆದಿದ್ರು. ಇವ್ರು ಏನ್ ಮಾಡ್ತಾರೆ, ಯಾವ ಹಾದಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಕುತೂಹಲ.